ಸಿಎಂ ಸಿದ್ದರಾಮಯ್ಯಗೆ ವರವಾಯ್ತಾ ಕೇರಳದ ಗೆಲುವು. ಕೇರಳ ಜಯದ ಖುಷಿಯಲ್ಲಿರುವಂತ ಕಾಂಗ್ರೆಸ್ ಹೈಕಮಾಂಡ್ ಪವರ್ ಫೈಟ್ ಮಧ್ಯೆ ಸಿದ್ದರಾಮಯ್ಯಗೆ ಸಿಗುತ್ತಾ ಗುಡ್ ನ್ಯೂಸ್. ಸದ್ಯಕ್ಕೆ ಸೇಫ್ ಆಗ್ತಾರ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಕುರ್ಚಿ ಸೇಫ್ ಆಗುತ್ತಾ? ಆಪ್ತ ಸಚಿವನ ಪ್ರಚಾರ ಕೂಡ ಸಿಎಂಗೆ ವರವಾಗುತ್ತಾ? ಗ್ಯಾರಂಟಿ ನ್ಯೂಸ್ ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಹಾಗಾದ್ರೆ ಕೇರಳದ ಗೆಲುವು ಏನಿದೆ? ಕೇರಳದಲ್ಲಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಭರ್ಜರಿಯಾಗಿ ಗೆದ್ದಿರುವಂತ ಕಾಂಗ್ರೆಸ್, ಆ ಗೆಲುವು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅವರ ಪಾಲಿಗೆ ವರವಾಗುತ್ತಾ? ಕಾರಣ ಅವರ ಆಪ್ತರೇ ಹೋಗಿ ಅಲ್ಲಿ ಪ್ರಚಾರವನ್ನ ಮಾಡಿದ್ರು. ಆಪ್ತ ಜೊತೆಗೆ ಸಚಿವ ಅವ್ರು ಹೋಗಿ ಅಲ್ಲಿ ಪ್ರಚಾರ ಮಾಡಿದ್ರಿಂದಾನೇ ಗೆಲುವು ಸಿಕ್ತಾ? ಅಲ್ಲಿ ಕೂಡ ಅಲ್ಪಸಂಖ್ಯಾತ ಮತಗಳ ಕ್ರೋಢೀಕರಣದಲ್ಲಿ ಸಿದ್ದರಾಮಯ್ಯನವರ ಆಪ್ತರೇ ಕಾರಣರಾದ್ರ? ಕೇರಳದಲ್ಲಿ ಗೆಲುವು ಕರ್ನಾಟಕದತ್ತ ಕಾಂಗ್ರೆಸ್ನ ಚಿತ್ತ ಏನಾಗುತ್ತೆ? ಅಧಿಕಾರ ಬದಲಾವಣೆ ಆಗುತ್ತಾ ಆಗಲ್ವಾ? ಕೇರಳಕ್ಕೆ ಪ್ರಚಾರಕ್ಕೆ ಹೋಗಿದ್ದಂತ ಸಿಎಂ ಸಿದ್ದುಗೆ ಸಿಗುತ್ತಾ ಸಿಹಿ ಸುದ್ದಿ? ಕೇರಳದಲ್ಲಿ ಅಹಿಂದ ಮತ ಸೆಳೆಯೋದಕ್ಕೆ ಸಿದ್ದರಾಮಯ್ಯನವರು ಕೂಡ ಖುದ್ದಾಗಿ ಪ್ರಚಾರ ಮಾಡಿದ್ರು. ಕೇರಳದಲ್ಲಿ ಸಿಎಂ ಆಪ್ತ ಸಚಿವ ಜಮೀರ್ ಅಹಮದ್ ಉಸ್ತುವಾರಿ ವಹಿಸಿದ್ರು. ಕ್ಷೇತ್ರಗಳಲ್ಲಿ ಗೆಲುವಿನ ನಗೆ ಬೀರಿದ್ದಾರೆ. ಜಮೀರ್ ಉಸ್ತುವಾರಿಯ 33ರಲ್ಲಿ 27 ಕ್ಷೇತ್ರಗಳಲ್ಲಿ ಗೆದ್ದಿರುವಂತ ಯುಡಿಎಫ್. ಇದೇ ಖುಷಿಯಲ್ಲಿ ಸಿದ್ದುಗೆ ಸಿಹಿ ಸುದ್ದಿಯನ್ನ ಕೊಡುತ್ತಾ ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಭೇಟಿಗೆ ಸಿಎಂ ಸಿದ್ದರಾಮಯ್ಯ ಈಗ ಪ್ಲಾನ್ ಮಾಡಿಕೊಂಡಿದ್ದಾರೆ. ಸಚಿವ ಸಂಪುಟ ಪುನರ್ರಚನೆಗೆ ಅನುಮತಿ ಪಡೆಯಲಿರುವಂತ ಸಿಎಂ ಸಿದ್ದು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್. ಈಗ ಕೇರಳದ ಗೆಲುವು ಸಿಎಂ ಸಿದ್ದರಾಮಯ್ಯನವರ ಪಾಲಿಗೆ ಒಂದ್ ರೀತಿ ವರವಾಗುತ್ತಾ? ಸಚಿವ ಸಂಪುಟ ಪುನಾರಚನೆಗೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಏನಾದ್ರೂ ಸೂಚನೆ ಕೊಟ್ಟಿದ್ದೆ ಆದ್ರೆ, ಗ್ರೀನ್ ಸಿಗ್ನಲ್ ಕೊಟ್ಟಿದ್ದೆ ಆದ್ರೆ ಸಿದ್ದರಾಮಯ್ಯನವರ ಕುರ್ಚಿ ಸೇಫ್ ಅಂತ ಅಲ್ವಾ? ಖಂಡಿತ ಸೌಖ್ಯ. ಪಂಚರಾಜ್ಯಗಳ ಚುನಾವಣೆಯ ಬಳಿಕ ರಾಜ್ಯದಲ್ಲಿ ಒಂದು ಬದಲಾವಣೆ ಆಗತ್ತೆ, ನಾಯಕತ್ವ ಫೈಟ್ಗೆ ಒಂದಿಷ್ಟು ಕ್ಲಾರಿಟಿ ಸಿಗತ್ತೆ ಅನ್ನುವಂತ ಮಾತುಗಳಿತ್ತು. ಹೀಗಾಗಿ ಕೇರಳದಲ್ಲಿ ಏನು ಕಾಂಗ್ರೆಸ್ ಭರ್ಜರಿ ಗೆಲುವನ್ನು ಸಾಧಿಸಿದೆ. ಈ ಗೆಲುವಿನ ಹಿಂದೆ ಏನು ಅಹಿಂದ ಮತಗಳು ಮತ್ತು ಸಿಎಂ ಸಿದ್ದರಾಮಯ್ಯ ನಡೆಸಿರುವಂತಹ ಒಂದಿಷ್ಟು ಪ್ರಚಾರವೂ ಕೂಡ ಕಾರಣ. ಅದರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ಅತ್ಯಾಪ್ತರಾಗಿರುವಂತಹ ಆಪ್ತ ಸಚಿವ ಜಮೀರ್ ಅಹಮದ್ ಅವರು ಕೂಡ ಒಂದಿಷ್ಟು ಪ್ರಚಾರವನ್ನು ಮಾಡಿದ್ರು. ಹೀಗಾಗಿ ಒಂದು ಜಮೀರ್ ಅಹಮದ್ ನಡೆಸಿರುವಂತಹ 33 ಕ್ಷೇತ್ರಗಳಲ್ಲಿ 27 ಕ್ಷೇತ್ರಗಳನ್ನ ಯುಡಿಎಫ್ ಗೆದ್ದಿದೆ. ಜೊತೆಗೆ ಏನು ರಾಜ್ಯದಲ್ಲಿ ಬುಲ್ಡೋಜ್ ಅಂತ ಒಂದು ವಿವಾದ ಆಗಿತ್ತು. ಕೇರಳದ ಎಂಪಿಗಳು ಎಂಎಲ್ಗಳೆಲ್ಲರೂ ಕೂಡ ಬಂದು ಪ್ರತಿಭಟನೆ ಮಾಡಿದ್ರು. ದಿಢೀರಾಗಿ ಸಿಎಂ ಸಿದ್ದರಾಮಯ್ಯ ಒಂದು ಮನೆಗಳನ್ನ ಘೋಷಣೆ ಮಾಡುವ ಮೂಲಕ ಒಂದಿಷ್ಟು ಖುಷಿಯ ಸಂತಸವನ್ನು ಕೊಟ್ಟಿದ್ರು. ಹೀಗಾಗಿ ಇದೆಲ್ಲವೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗೆ ವರದಾನ ಆಗತ್ತಾ? ಜೊತೆಗೆ ಏನು ಸಿಎಂ ಸಿದ್ದರಾಮಯ್ಯ ಒಂದು ಸಮಾವೇಶನ ಕೂಡ ಮಂಗಳೂರಿನಲ್ಲಿ ಮಾಡಿದ್ರು ಮತ್ತು ಕೇರಳದಲ್ಲೂ ಕೂಡ ಒಂದು ಆದಿನಾರಾಯಣ ಸ್ವಾಮೀಜಿಯ ಒಂದು ದೊಡ್ಡದಾದಂತಹ ಅಹಿಂದ ಸಮಾವೇಶವನ್ನು ಮಾಡಿದ್ರು. ಹೀಗಾಗಿ ಅಹಿಂದ ಮತಗಳನ್ನ ಸೆಳೆಯುವಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ಕೆಸಿ ವೇಣುಗೋಪಾಲ್ ಜೊತೆಗೆ ಸಕ್ಸಸ್ ಆಗಿದ್ರು. ಹೀಗಾಗಿ ಕೆಸಿ ವೇಣುಗೋಪಾಲ್ ಸಿಎಂ ಸಿದ್ದರಾಮಯ್ಯ ಅವರಿಗೆ ಅತ್ಯಾಪ್ತರಾಗಿದ್ದಾರೆ ಮತ್ತು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಕುಟುಂಬಕ್ಕೂ ಕೂಡ ಬಹಳ ಆಪ್ತರಾಗಿರುವಂತದ್ದು. ಹೀಗಾಗಿ ಈ ಒಂದು ಚುನಾವಣೆಯ ಬಳಿಕ ರಾಜ್ಯ ರಾಜಕೀಯದಲ್ಲಿ ಬದಲಾವಣೆ ಆಗುತ್ತೆ ಅನ್ನುವಂಥ ಮಾತುಗಳಿತ್ತು. ಹೀಗಾಗಿ ಏನು ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದು ಗುಡ್ ನ್ಯೂಸ್ ಸಿಗತ್ತಾ? ಸಚಿವ ಸಂಪುಟ ಪುನರಚನೆ ಮಾಡೋದಕ್ಕೆ ಅವಕಾಶವನ್ನು ಕೇಳೋದಕ್ಕೆ ಸಿಎಂ ಹೋಗ್ತಿದ್ದಾರೆ. ಈ ಒಂದು ಗ್ರೀನ್ ಸಿಗ್ನಲ್ ಸಚಿವ ಸಂಪುಟ ಪುನರಚನೆಗೆ ಸಿಕ್ಬಿಟ್ರೆ ಸಿಎಂ ಸಿದ್ದರಾಮಯ್ಯ ರಾಜ್ಯದಲ್ಲಿ ಸೇಫ್ ಆಗ್ತಾರೆ. ಈ ಒಂದು ಅವಧಿಯನ್ನ ಪೂರೈಸುವಂತ ಒಂದು ಕಾರ್ಯ ಕೂಡ ಆಗತ್ತೆ. ಇದು ಎಲ್ಲದಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಡುತ್ತಾ ಹೈಕಮಾಂಡ್ ಅನ್ನೋದು ಇಲ್ಲಿ ಬಹಳ ಮುಖ್ಯ ಆಗಿದೆ. ಆದ್ರೆ ಕೇರಳದಲ್ಲಿ ಗೆದ್ದಿರುವಂತಹ ಕಾಂಗ್ರೆಸ್ ಏನು ಭರ್ಜರಿ ಗೆಲುವನ್ನು ಮಾಡಿದೆ. ಈ ಒಂದು ಗೆಲುವಿನ ಹಿನ್ನೆಲೆಯಲ್ಲಿ ಸಾಕಷ್ಟು ಶ್ರಮ ಕೂಡ ಸಿಎಂ ಸಿದ್ದರಾಮಯ್ಯ, ಜಮೀರ್ ಅಹಮದ್ ಸೇರಿದಂತೆ ಹಲವಾರು ಅಹಿಂದ ನಾಯಕರಿರುವಂತದ್ದು. ಹೀಗಾಗಿ ಸಿಎಂ ಅವರನ್ನ ಕಂಟಿನ್ಯೂ ಮಾಡಿರುವಂತಹ ಕೂಗು ಕೂಡ ಇರೋದ್ರಿಂದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದು ಅವಕಾಶವನ್ನ ಹೈಕಮಾಂಡ್ ಮಾಡಿಕೊಡುತ್ತೆ ಅನ್ನುವಂಥದ್ದು ಬಹಳ ಕುತೂಹಲ ಮೂಡ್ತಾ ಇದೆ. ಮುಂದಿನ ವಾರ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿ ಪ್ರವಾಸವನ್ನು ಕೈಗೊಳ್ಳುತ್ತಿದ್ದಾರೆ. ಆ ವೇಳೆ ಸಚಿವ ಸಂಪುಟ ಪುನರಚನೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಆದ್ರೆ ಸಿಎಂ ಸಿದ್ದರಾಮಯ್ಯ ಸೇಫ್ ಆಗ್ತಾರೆ ಅನ್ನುವಂಥ ಲೆಕ್ಕಾಚಾರ ಇರುವಂತದ್ದು. ಸೌಖ್ಯ. ಥ್ಯಾಂಕ್ ಯು ದುರ್ಗೇಶ್ ಡೀಟೇಲ್ಸ್ಗೆ.